ದೆಹಲಿಯಲ್ಲಿ ಸಚಿವ ಸಂಪುಟದ ಕಸರತ್ತು ತೀವ್ರಗೊಂಡಿದೆ. ಇದೀಗ ಜಿ ಕನ್ನಡ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಪಟ್ಟಿಯ ಮಾಹಿತಿ ಸಿಕ್ಕಿದೆ. ದೆಹಲಿಯಲ್ಲಿ ಕರ್ನಾಟಕ ರಾಜ್ಯದ ಸಚಿವ ಸಂಪುಟದ ಕಸರತ್ತು ಜೋರಾಗಿದೆ. ಒಂದು ಎಕ್ಸ್ಕ್ಲೂಸಿವ್ ಪಟ್ಟಿ ಜಿ ಕನ್ನಡ ನ್ಯೂಸ್ಗೆ ಲಭ್ಯವಾಗಿರೋದು. ಡಾಕ್ಟರ್ ಅಜಯ್ ಸಿಂಗ್, ಯಶವಂತರಾಯಗೌಡ ಪಾಟೀಲ್, ಅಪ್ಪಾಜಿ ನಾಡಗೌಡ, ಶರತ್ ಬಚ್ಚೇಗೌಡ, ರಿಜ್ವಾನ್ ಅರ್ಷದ್, ಎಎಸ್ ಪೊನ್ನಣ್ಣ, ಲಕ್ಷ್ಮಣ್ ಸವದಿ ಸೇರಿದಂತೆ ಇವರ ಹೆಸರುಗಳು ಬಹುತೇಕವಾಗಿ ಅಂತಿಮ ಆಗಿದೆ. ಇಂದು ರಾತ್ರಿಯೇ ಈ ಸಚಿವರ ಪಟ್ಟಿ ಫೈನಲ್ ಆಗುವಂತಹ ಸಂಭವವಿದೆ. ಎಸ್ಟಿ ಕೋಟಾದಲ್ಲಿ ರಘುಮೂರ್ತಿ, ಅನ್ನಪೂರ್ಣ ತುಕಾರಾಂ ಅವರ ಪತ್ನಿ, ಮಾಜಿ ಸಚಿವ ಒಂದು ಪ್ರಕರಣದಲ್ಲಿ ರಾಜೀನಾಮೆ ಕೊಟ್ಟಿದ್ದ ಬಿ ನಾಗೇಂದ್ರ, ಇವರ ನಡುವೆ ಬಿರುಸಿನ ಪೈಪೋಟಿ ಇದೆ. ಮತ್ತೊಂದು ಕಡೆ ಮುಸ್ಲಿಂ ಕೋಟಾದಲ್ಲಿ ಸಲೀಂ ಅಹ್ಮದ್, ವಿಧಾನ ಪರಿಷತ್ನ ಸದಸ್ಯರು, ರಿಜ್ವಾನ್ ಅರ್ಷದ್ ಹಾಗೂ ತನ್ವೀರ್ ಸೇಠ್ ಅವರ ಹೆಸರುಗಳು ಕೇಳಿ ಬರ್ತಾ ಇದೆ. ಇಬ್ಬರಿಗೆ ಖಚಿತವಾಗಿ ಸಿಗಬಹುದು ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ ಮಹಿಳಾ ಕೋಟಾದಡಿ ಲಕ್ಷ್ಮೀ ಹೆಬ್ಬಾಳ್ಕರ್, ಇತ್ತ ಹುನಗುಂದದ ಶಾಸಕ ವಿಜಯಾನಂದ್ ಕಾಶ್ಯಪ್ನವರಿಗೂ ಕೂಡ ಲಕ್ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಹಿರಿಯರ ಕೋಟಾದಡಿಯಲ್ಲಿ ಯಲಬುರ್ಗಾದ ಶಾಸಕ ಬಸವರಾಜ ರಾಯರೆಡ್ಡಿ, ಪುಟ್ಟರಂಗ ಶೆಟ್ಟಿ, ಹಾವೇರಿ ಶಾಸಕ ರುದ್ರಪ್ಪ ಲಮಾಣಿ, ಆನೇಕಲ್ ಶಿವಣ್ಣ, ಆರ್ ವಿ ದೇಶಪಾಂಡೆ ಹಾಗೂ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಕೃಷಿ ಸಚಿವರಾಗಿದ್ದ ಚಲುವರಾಯಸ್ವಾಮಿ ಮತ್ತು ಶಿವರಾಜ್ ತಂಗಡಿ ಹೆಸರು ಅಂತಿಮವಾಗಿದೆ ಅಂತೆ. ಇನ್ನು ಕೊನೆ ಕ್ಷಣದಲ್ಲಿ ಕೆಲವರನ್ನ ಸೇರ್ಪಡೆ ಮಾಡಬಹುದು, ಕೆಲವರಿಗೆ ಕೋಕ್ ಕೊಡಬಹುದು ಅಂತೆಲ್ಲ ಹೇಳ್ತಿದ್ದಾರೆ. ಹಾಗಾದರೆ ಯಾರು ಸಚಿವರಾಗೋದು? ಜೇವರ್ಗಿ ಡಾಕ್ಟರ್ ಅಜಯ್ ಸಿಂಗ್, ಧರ್ಮ್ ಸಿಂಗ್ ಅವರ ಪುತ್ರ, ಮಾಜಿ ಮುಖ್ಯಮಂತ್ರಿಗಳಾಗಿದ್ದರು, ಅವರಿಗೆ ಸಚಿವ ಸ್ಥಾನ ಸಿಗಬಹುದು ಅಂತ. ಇನ್ನು ಇಂಡಿ ವಿಧಾನಸಭಾ ಕ್ಷೇತ್ರದ ಯಶವಂತರಾಯಗೌಡ ಪಾಟೀಲ್, ಇವರು ಸಚಿವ ಸ್ಥಾನಕ್ಕಾಗಿ ಬಹಿರಂಗವಾಗಿ ಬೇಡಿಕೆ ಇಟ್ಟಿದ್ರು. ಅಪ್ಪಾಜಿ ನಾಡಗೌಡ ಮುದ್ದೇಬಿಹಾಳದಿಂದ ಆಯ್ಕೆಯಾಗಿ ಬಂದಿದ್ದಾರೆ. ಹೊಸಕೋಟೆಯ ಶರತ್ ಬಚ್ಚೇಗೌಡರು ಸಚಿವರಾಗಬಹುದು ಅಂತ ಹೇಳ್ತಿದ್ದಾರೆ. ಬೆಂಗಳೂರಿನ ಶಿವಾಜಿನಗರದ ರಿಜ್ವಾನ್ ಅರ್ಷದ್ ಮತ್ತು ಎಎಸ್ ಪೊನ್ನಣ್ಣ ವಿರಾಜಪೇಟೆ ಕಾನೂನು ಸಲಹೆಗಾರ ಆಗಿದ್ದರು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ, ಅವರಿಗೆ ಅವಕಾಶ ಅಂತ. ಇನ್ನು ಬೆಳಗಾವಿ ಜಿಲ್ಲೆಯ ಅಥಣಿ ವಿಧಾನಸಭಾ ಕ್ಷೇತ್ರದ ಶಾಸಕ ಲಕ್ಷ್ಮಣ್ ಸವದಿ ಬಿಜೆಪಿಯಿಂದ ಕಾಂಗ್ರೆಸ್ ಸೇರ್ಪಡೆಯಾಗಿ ಚುನಾವಣೆಯಲ್ಲಿ ಗೆದ್ದಿದ್ರು, ಅವರಿಗೆ ಅವಕಾಶ ಅಂತ. ಇನ್ನು ರಘುಮೂರ್ತಿ ಅವರ ಹೆಸರು ಕೇಳಿ ಬರ್ತಾ ಇದೆ, ಚಳ್ಳಕೆರೆ, ಇವ್ರದ್ದು ಅಂತಿಮ ಅಂತ. ತುಕಾರಾಂ ಸಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕಿ, ಬಳ್ಳಾರಿ ಸಂಸದರಾಗಿರುವಂಥ ತುಕಾರಾಂ ಅವರ ಪತ್ನಿ ಅನ್ನಪೂರ್ಣ ತುಕಾರಾಂ, ಬಳ್ಳಾರಿ ಗ್ರಾಮಾಂತರದ ಬಿ ನಾಗೇಂದ್ರ, ಹಿಂದೆ ಅವರು ಸಚಿವರಾಗಿದ್ದರು, ರಾಜೀನಾಮೆ ಕೊಟ್ಟಿದ್ರು, ಈಗ ಒನ್ಸ್ ಅಗೇನ್ ಅವರಿಗೆ ಲಕ್ ಇದೆ ಅಂತ. MLC ಸಲೀಂ ಅಹ್ಮದ್ ಅವರಿಗೆ ಅವಕಾಶ ಸಿಗಬಹುದು ಅಂತ. ಮೈಸೂರಿನ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ತನ್ವೀರ್ ಸೇಠ್, ಬೆಳಗಾವಿ ಗ್ರಾಮಾಂತರದ ಶಾಸಕಿ, ಈ ಹಿಂದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದಂಥ ಲಕ್ಷ್ಮೀ ಹೆಬ್ಬಾಳ್ಕರ್, ಬಾಗಲಕೋಟೆ ಜಿಲ್ಲೆಯ ಹುನಗುಂದ ವಿಧಾನಸಭಾ ಕ್ಷೇತ್ರದ ವಿಜಯಾನಂದ್ ಕಾಶ್ಯಪ್ನವರ್, ಕೊಪ್ಪಳದ ಯಲಬುರ್ಗಾ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ, ಚಾಮರಾಜನಗರದಿಂದ ಪುಟ್ಟರಂಗ ಶೆಟ್ಟಿ, ಹಾವೇರಿಯಿಂದ ಈಗ ಉಪಸಭಾಪತಿಯಾಗಿರೋರು ರುದ್ರಪ್ಪ ಲಮಾಣಿ, ಡೆಪ್ಯೂಟಿ ಸ್ಪೀಕರ್ ಇದ್ದಾರೆ ಇವರು. ಆನೇಕಲ್ ಶಿವಣ್ಣ ಅವರ ಹೆಸರು ಕೇಳಿ ಬರ್ತಾ ಇದೆ. ಹಳಿಯಾಳದ ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ, ಮಂಡ್ಯದ ನಾಗಮಂಗಲದಿಂದ ಚಲುವರಾಯಸ್ವಾಮಿ, ಕೊಪ್ಪಳ ಜಿಲ್ಲೆಯ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಶಿವರಾಜ್ ತಂಗಡಿಗೆ, ಇವರ ಹೆಸರುಗಳು ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅದು ಹಿರಿತನದ ಆಧಾರದ ಮೇಲೆ ಮಹಿಳಾ ಕೋಟಾದಡಿಯಲ್ಲಿ ಇಬ್ಬರ ಹೆಸರು ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಒಬ್ಬರು ಮಾತ್ರ ಮಹಿಳಾ ಕೋಟಾದಿಂದ ಸಚಿವರಾಗಿದ್ದರು, ಲಕ್ಷ್ಮೀ ಹೆಬ್ಬಾಳ್ಕರ್. ಇದೀಗ ಅದರ ಜೊತೆಗೆ ಅನ್ನಪೂರ್ಣ ತುಕಾರಾಂ ಅವರ ಹೆಸರು ಕೇಳಿ ಬರ್ತಾ ಇದೆ. ಲಕ್ಷ್ಮಣ್ ಸವದಿಯವರು
ಒಂದು ಪಾರ್ಟಿಯನ್ನು ಬಿಟ್ಟು ಬಂದು ಟಿಕೆಟ್ ತಪ್ಪಿದ್ದಕ್ಕೆ ಕಾಂಗ್ರೆಸ್ ಸೇರ್ಪಡೆಯಾಗಿ 2023ರಲ್ಲಿ ಚುನಾವಣೆಯನ್ನು ಗೆದ್ದಿದ್ರು. ಸಚಿವ ಸ್ಥಾನಕ್ಕಾಗಿ ದೊಡ್ಡ ಮಟ್ಟದ ಪೈಪೋಟಿ ಇತ್ತು. ಅಂದರೆ ನೀವು ಬೆಳಗಾವಿ ಕೋಟಕ್ಕೆ ಹೋದರೆ 3 ಆದಂಗೆ ಆಗುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ್ ಸವದಿಯವರಿಗೆ ಏನಾದರೂ ಅವಕಾಶ ಸಿಕ್ಕರೆ, ಈಗಾಗಲೇ ಸತೀಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆಯಿಂದ ಯಮಕನಮರಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಚಿವರಾಗಿದ್ದಾರೆ. ಬೆಳಗಾವಿ ಜಿಲ್ಲೆಗೆ 3 ಸಿಕ್ಕಂಗಾಗುತ್ತೆ. ಹಿರಿತನ ಅದಾದ ನಂತರ ಬೇರೆ ಬೇರೆ ಪಾರ್ಟಿಯಿಂದ ಈ ರೀತಿಯಾಗಿ ಬಂದವರು, ಇವರಿಗೆ ಅವಕಾಶವನ್ನು ಕೊಡೋ ಪ್ರಯತ್ನಗಳಾಗ್ತಾ ಇದೆ. ಇನ್ನು ಕಲಬುರಗಿ ಜಿಲ್ಲೆಯ ಜೇವರ್ಗಿ ಅಜಯ್ ಸಿಂಗ್ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅಲ್ಲಿ ಸಚಿವರಾಗಿದ್ದಾರೆ. ಶರಣ್ ಪ್ರಕಾಶ್ ಪಾಟೀಲ್ ಸಚಿವರಾಗಿದ್ದಾರೆ. ಅಜಯ್ ಸಿಂಗ್ ಅವರಿಗೆ ಅಲ್ಲಿ ಸಚಿವ ಸ್ಥಾನ. ಇಂಡಿ ವಿಜಯಪುರ ಅಲ್ಲಿಂದ ಶಿವಾನಂದ ಪಾಟೀಲ್ರಿಗೆ ಕಳೆದ ಬಾರಿ ಅವಕಾಶವನ್ನು ಕೊಡಲಾಗಿತ್ತು. ಇದೀಗ MB ಪಾಟೀಲ್ರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತೊಮ್ಮೆ ಯಶವಂತರಾಯಗೌಡ ಪಾಟೀಲ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಅದೇ ವಿಜಯಪುರದ ಮುದ್ದೇಬೇಹಾಳದಿಂದ ಅಪ್ಪಾಜಿ ನಾಡಗೌಡರಿಗೆ ಅವಕಾಶವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದು ಜೀ ಕನ್ನಡ ನ್ಯೂಸ್ಗೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಪಟ್ಟಿ ಇದು. ಹೊಸಕೋಟೆಯಿಂದ ಶರತ್ ಬಚ್ಚೇಗೌಡರಿಗೆ, ಅಲ್ಪಸಂಖ್ಯಾತ ಕೋಟಾದ ಅಡಿಯಲ್ಲಿ ರಿಜ್ವಾನ್ ಅರ್ಷದ್ ಅವರಿಗೆ ಅವಕಾಶ ಸಿಗ್ತಾ ಇದೆ. ಇನ್ನು ಕೊಡಗು ವಿರಾಜಪೇಟೆ ಎಸ್ ಪೊನ್ನಣ್ಣ ಅವರಿಗೆ ಅವಕಾಶವನ್ನು ಕೊಡ್ತಿದ್ದಾರೆ. ಚಿತ್ರದುರ್ಗದ ಚಳ್ಳಕೆರೆಯಿಂದ ರಘುಮೂರ್ತಿ ಅವರಿಗೆ ಅವಕಾಶ. ಇನ್ನು ಬಳ್ಳಾರಿ ವಿಚಾರಕ್ಕೆ ಹೋಗೋದಾದರೆ ಸಂಡೂರು ಅನ್ನಪೂರ್ಣ ತುಕಾರಾಮ್, ಬಳ್ಳಾರಿ ಗ್ರಾಮಾಂತರದಿಂದ ನಾಗೇಂದ್ರ, MLC ಕೋಟಾದಡಿಯಲ್ಲಿ ಸಲೀಂ ಅಹ್ಮದ್ ಅವರಿಗೆ ಸಚಿವ ಸ್ಥಾನ ಸಿಗಬಹುದು ಅಂತ. ಈ ಹಿಂದೆ ಬೇರೊಬ್ಬರಿಗೆ ಸಚಿವ ಸ್ಥಾನ ಸಿಕ್ಕಿತ್ತು ವಿಧಾನ ಪರಿಷತ್ ಕೋಟಾದ ಅಡಿಯಲ್ಲಿ. ಇದೀಗ ಸಲೀಂ ಅಹ್ಮದ್ ಅವರಿಗೆ ಅವಕಾಶ ಸಿಗಬಹುದು ಅಂತ. ಯಾಕಂದರೆ ನೀವು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸ್ಪೀಕರ್ ಆಗಿ UT ಖಾದರ್ ಅವರಿದ್ದರು, ಜಮೀರ್ ಅಹ್ಮದ್ ಖಾನ್ ಮಿನಿಸ್ಟರ್ ಆಗಿದ್ದರು, ರೆಹಮಾನ್ ಖಾನ್ ಮಿನಿಸ್ಟರ್ ಆಗಿದ್ದರು. ಇದೀಗ UT ಖಾದರ್ ಅವರಿಗೆ ಮಾತ್ರ ಅವಕಾಶ ಕೊಡಲಾಗಿದೆ. ಹೀಗಾಗಿ ಇವರೆಲ್ಲರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ನೀವು ನೋಡ್ತಾ ಇದ್ದೀರಿ ಮತ್ತೆ ಬಸವರಾಜ ರಾಯರೆಡ್ಡಿ, ಪುಟ್ಟರಂಗ ಶೆಟ್ಟಿ. ನಾನು ಅವಾಗಲೇ ಹೇಳಿದೆ, ಬಸವರಾಜ ರಾಯರೆಡ್ಡಿ ಸಿದ್ದರಾಮಯ್ಯನವರ ಮೊದಲ ಸರ್ಕಾರದಲ್ಲಿ ಅವರು ಮಿನಿಸ್ಟರ್ ಆಗಿದ್ದರು, ಆರ್ಥಿಕ ಸಲಹೆಗಾರರಾಗಿ ಮೊನ್ನೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅವರನ್ನು ಮಾಡಲಾಗಿತ್ತು. ಇದೀಗ ಸಲೀಂ ಅಹ್ಮದ್ ಹೆಸರು ಕೇಳಿ ಬರ್ತಾ ಇದೆ. ಪರಿಷತ್ನ ಸದಸ್ಯರವರು ತನ್ವೀರ್ ಸೇಠ್ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಹಿಂದೆನೂ ಕೂಡ ಅವರು ಸಚಿವರಾಗಿದ್ದರು. ವಿಜಯಾನಂದ್ ಕಾಶ್ಯಪ್ನವರು ಅವರ ಪರವಾಗಿ ಬೆಂಗಳೂರಿನಲ್ಲಿ ಅವರ ಕಾರ್ಯಕರ್ತರೆಲ್ಲ ಬಂದು ವಿಜಯಾನಂದ್ ಕಾಶ್ಯಪ್ನವರವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೆಲ್ಲ ಬೇಡಿಕೆ ಇಟ್ಟಿದ್ದನ್ನು ನಾವು ನೋಡಿದ್ವಿ. ಹೀಗಾಗಿ ಅವರಿಗೆ ಅವಕಾಶ ಸಿಗಬಹುದು ಅಂತ ಲಿಂಗಾಯತ ಕಮ್ಯುನಿಟಿ, ಬಸವರಾಜ ರಾಯರೆಡ್ಡಿ ಮತ್ತು ಪುಟ್ಟರಂಗ ಶೆಟ್ಟಿ ಇವರೆಲ್ಲರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. RV ದೇಶಪಾಂಡೆ ಅವರ ಹೆಸರು, ಯಾಕಂದರೆ ಸಿದ್ದರಾಮಯ್ಯನವರ ಮೊದಲ ಅವಧಿಯಲ್ಲಿ ಅವರು ಕೈಗಾರಿಕಾ ಸಚಿವರಾಗಿದ್ದರು. ಈ ಬಾರಿ ಅವರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಇದೀಗ ಅವರಿಗೆ ಸಿಗಬಹುದು ಅವಕಾಶ ಅಂತ ಪಟ್ಟಿ ಇದು. RV ದೇಶಪಾಂಡೆ. ಇನ್ನು ಚಲುವರಾಯಸ್ವಾಮಿ ಅವರ ಹೆಸರು ಕೂಡ ಇದೆ. ನಾಗಮಂಗಲದವರು, ಮಂಡ್ಯದ ನಾಗಮಂಗಲ, ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಕೃಷಿ ಸಚಿವರಾಗಿ ಕೆಲಸವನ್ನು ಮಾಡಿದವರು. ಶಿವರಾಜ ತಂಗಡಗಿ, ಕೊಪ್ಪಳ ಜಿಲ್ಲೆಯ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದರು ಸಿದ್ದರಾಮಯ್ಯನವರ ಅವಧಿಯಲ್ಲಿ. ಇದೀಗ ಒನ್ಸ್ ಅಗೇನ್ ಅವರಿಗೆ ಅವಕಾಶ ಸಿಗಬಹುದು ಅಂತ. ಅಂದರೆ ಪ್ರಾಂತ್ಯವಾರು, ಜಾತಿವಾರು ಎಲ್ಲವನ್ನೂ ಕೂಡ ಗಣನೆಗೆ ತೆಗೆದುಕೊಂಡು ಈ ಅವಕಾಶವನ್ನು ಕೊಡ್ತಿದ್ದಾರೆ ಎನ್ನುವಂಥ ಮಾಹಿತಿಗಳಿದೆ.